ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ಮೇ 4ರಂದು ನಡೆಯಲಿರುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಕೂಲಿ ಕಬ್ಬಳಿಗ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಮೇ 4ರಂದು ನಗರದ ನೂತನ ವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಕೂಲಿ ಕಬ್ಬಳಿಗ ಸಮಾವೇಶದ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾ ಪ್ರಮುಖರು ಆದ ಶ್ರೀ ರಮೇಶ್ ನಾಟಿಕರ್, ಬಸವರಾಜ ಬೂದಿಹಾಳ್, ಬಸವರಾಜ ಹರವಾಳ್, ಚಂದ್ರಕಾಂತ್ ನಡಗತ್ತಿ, ಸಾಯಿಬಣ್ಣ ನಿಲಪ್ಗೋಳ, ಶರಣು ಮಶಾಗ ಪಟೇಲ್ ಹೀಗೆ ಹಲವಾರು ಸಮಾಜದ ಮುಖಂಡರು ಇಡೀ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಡಿ ಗ್ರಾಮ ಹಾಗೂ ಅಫ್ಜಲ್ಪುರ ತಾಲೂಕಿನ ಪರ್ತಬಾದ ಹೋಬಳಿಯ ಪ್ರದೇಶದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಲಬುರಗಿ ಅಭ್ಯರ್ಥಿ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಆಯೋಜನೆ ಮಾಡಲಾಗಿದ್ದ ಹಾಗೂ ಕೂಲಿ ಕಬ್ಬಲಿಗ ಸಮಾಜವನ್ನ ಎಸ್ಟಿ ಸಮಾಜಕ್ಕೆ ಸೇರಿಸಲು ಒತ್ತಾಯಿಸಿ ಈ ಬೃಹತ್ ಸಮಾವೇಶವನ್ನ ನಗರದ ಹೃದಯ ಭಾಗದಲ್ಲಿ ಇರುವ ಎನ್ವಿ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯದ ಸಿಎಂ ಡಿಸಿಎಂ, ಮಾಜಿ ಸಚಿವರು ಆದ ಶ್ರೀ ಬಾಬುರಾವ್ ಚಿಂಚನಸೂರ್, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಆದ ಶ್ರೀ ತಿಪ್ಪನಪ್ಪ ಕಾಮಕನೂರ್ ಹೀಗೆ ಪಕ್ಷದ ಸಚಿವರು, ಶಾಸಕರು, ಬ್ಲಾಕ್ ಅಧ್ಯಕ್ಷರು, ಮಾಜಿ ಶಾಸಕರು, ಸಚಿವರು ಹೀಗೆ ಹಲವಾರು ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ. 4ನೇ ತಾರೀಕು 3 ಗಂಟೆಗೆ ಎನ್ವಿ ಮೈದಾನ ಕಾರ್ಯಕ್ರಮ ಸಿಎಂ ಡಿಸಿಎಂ ಯಾರು ಬರ್ತಾರೆ ಹೇಳಿ, ಸಿಎಂ ಯಾರೇ ಬರ್ತಾರೆ ಹೇಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾನೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಪ್ರಿಯಾಂಕಾ ಖರ್ಗೆ ಬರ್ತಾರೆ, ಶರಣಪ್ರಕಾಶ್ ಬರ್ತಾರೆ, ಲೋಕಾಲಿ ಆಗ್ಲಾರಂತ ಇತಿಹಾಸ ನಿರ್ಮಾಣ ಮಾಡುವಂಥ ತಮಗೆ ಗೊತ್ತಾಗ್ತಿದೆ. ಆವತ್ತಿನ ದಿವಸ ಲಕ್ಷಗಟ್ಟಲೆ ಜನ, ನಾವು ಹಿಂದೆ ಯಾನಾಗುಂದಿ ಸೇರಿದ 10 ಲಕ್ಷ ಜನ ಸೇರ್ತಿತ್ತು. ಅದೇ ಮಾದರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೂಲಿ ಸಮ್ಮೇಳನ ಆಗ್ತಾಯಿದೆ. ಇದಕ್ಕೆ ನಾನು ಮತ್ತು ನಮ್ಮ ಧರ್ಮ ಪತ್ನಿಯರು ಮತ್ತು ಕೂಲಿ ಸಮಾಜ ಹಿರಿಯ ಮುಖಂಡರು ಮಾನೇಗರವರು, ಸಾಯಿಬಣ್ಣ ಬೋಳ್ಬಂಡವರು, ಮತ್ತು ಇಲ್ಲಿ ಮುಜಳವರು, ರಮೇಶ್ ನಾಟಿಕರ್, ಎಲ್ಲ ನಾಯಕರು ಸೇರಿ ಹಿಂದೆಂದು ಆಗಲಾರಂಥ ಇತಿಹಾಸ ನಿರ್ಮಾಣವಂಥ ಸ್ವಾಗತ ಪೊಲೀಸ್ ಅವರು ಮಾಡ್ತಾಯಿದ್ದು. ಇದು ನಮ್ಗೆ ಈ ಮೆಸೇಜು ದೇಶಕ್ಕೆ ಹೋಗಬೇಕಾಗಿದೆ. ಯಾಕೆ 3 ಉದ್ದೇಶ ಇದೆ. ಒಂದು, ರಾಧಾಕೃಷ್ಣ ಪ್ರಚಂಡದ ಆಗ್ತಾರೆ. 2ನೇದು, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕು. 3ನೇದು, ಕೋಲಿ ಸಮಾಜ ಎಷ್ಟಿ ಆಗಬೇಕು. ಯಾಕಂದ್ರೆ ಕೋಲಿ ಸಮಾಜ ಎಷ್ಟಿ ಸಲುವಾಗಿ ಎಲ್ಲ ಪ್ರಮುಖ ನಾಯಕರು, ನಮ್ಮ ಕೋಲಿ ಸಮಾಜಕ್ಕೂ 50 ವರ್ಷದಿಂದ ಹೋರಾಟ ಮಾಡ್ಕೊತೇ ಬಂದಾರೆ. ಅದಕ್ಕೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಕೋಲಿ ಸಮಾಜ ಕಷ್ಟ ಏನಿದೆ, ಕೋಲಿ ಸಮಾಜ ತೊಂದರೆ ಏನಿದೆ, ಕೋಲಿ ಸಮಾಜ ನೋವಿದೆ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಅವ್ರು ಇಲ್ಲಿ ತನಕ ಲೀಡರಾಗಿದ್ದು ಕೋಲಿ ಸಮಾಜ ಮತದಾರ ಬಂಧದಿಂದ ಅವರು ದೊಡ್ಡ ನೇತಾಗಿದ್ದು. ಮುಂದಿನ ಸ್ವಲ್ಪನೂ ಸಹಿತ ಅವರು ಪ್ರಧಾನಮಂತ್ರಿ ಆಗೋದು ಸೂರ್ಯ ಚಂದ್ರ ಹುಟ್ಟು ಮೂಡಿಗಡೆ ಸತ್ಯವು ಅಷ್ಟೇ ಸತ್ಯವಾಗಿ ಪ್ರಧಾನಮಂತ್ರಿ ಆಗ್ತಾರೆ. ಮತ್ತು ರಾಧಾಕೃಷ್ಣ ಅವರು MP ಆಗ್ತಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಕೂಡಿಸಲು ಕೋಲಿ ಸಮಾಜ ತಾಯಂದ್ರಿಗೂ, ಅಣ್ತಂಬರಿಗೂ, ಅಕ್ಕಂಗರಿಗೂ ಮತ್ತು ನಮ್ಮ ಬ್ರದರ್ ಸೋದರಿಗೂ ಎಲ್ಲರೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಜನಸಾಗರವೇ ಹರಿದು ಬರಬೇಕಂತಂದು ಇಡೀ ಸಮಸ್ತ ಕುಲಬಾಂಧವರಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ, ದೊಡ್ಡವರಲ್ಲಿ, ತಾಯಂದರಲ್ಲಿ, ಅಕ್ಕಂಗರಲ್ಲಿ ಮತ್ತು ನಮ್ಮ ಮುದ್ದು ಮಕ್ಕಳು ಎಲ್ಲರೂ ಸೇರಿ ಎಲ್ಲರಿಗೆ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಕಳಕಳಿಂದ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ, ವಿನಯ ಸೌಜನ್ಯ ಕೇಳ್ತೀನಿ, ನಮ್ರದಿಂದ ಕೇಳ್ಕೊತೀನಿ. ಜನಸಾಗರವೇ ಕೋಲಿ ಸಮಾಜ ಜನಸಾಗರ ಹರಿದಬೇಕು. ಕೋಲಿ ಸಮಾಜ ಶಕ್ತಿ ಸಾಮರ್ಥ್ಯ ದೇಶಕ್ಕೆ ತೋರಿಸ್ಬೇಕಂತಂದು ಸಮಾಜ ಬಂಧುಗಳಲ್ಲಿ ಹಿಂದೆಂದು ಆಗಲಾರಂಥ ಇತಿಹಾಸ ನಿರ್ಮಾಣ ಮಾಡುವಂಥ ಕೋಲಿ ಕಬ್ಬಲಿಗ ಸಮಾವೇಶ 4ನೇ ತಾರೀಕು ಗುಲ್ಬರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಿಂದೂ ಸಹಿತ ನಾನು ಮಂತ್ರಿ ಇದ್ದಾಗ ಯಾನಾಗುಂದಿಯಲ್ಲಿ 10 ಲಕ್ಷ ಜನ ಸೇರಿಸಿ ಕೂಲಿ ಸಮಾಜ ಸಮಾವೇಶ ಮಾಡಿದರು. ಅದೇ ಮಾದರಿಯಲ್ಲಿ ಸಹಿತ ಪ್ರಮುಖ ನಾಯಕರಾದ ಮಾನೇಗರ್ ಸಾಹೇಬರು, ನಮ್ಮ ರಮೇಶ್ ಅವರು, ನಮ್ಮ ಮುಜಳವರು ಎಲ್ಲರೂ ಸೇರಿ ಹಲವು ದೊಡ್ಡ ಪ್ರಮಾಣದಲ್ಲಿ ಕೂಲಿ ಸಮಾಜದಲ್ಲಿ 46% ಜನಾಂಗಿದೆ. ಕೂಲಿ ಸಮಾಜ 40% ಜನಾಂಗಿದೆ. ಇತಿಹಾಸ ನಿರ್ಮಾಣಂಥ ಕೂಲಿ ಸಮಾಜ ಸಮ್ಮೇಳನ 4ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಸರ್ಕಾರ ಬಂದರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗೋದು. ಮತ್ತು ನಾವು ಅಲ್ಲಿ ಒಂದು ಡಿಮ್ಯಾಂಡ್ ಇರೋದು, ನಾವು 50 ವರ್ಷದಲ್ಲಿ ಎಲ್ಲ ಪ್ರಮುಖ ನಾಯಕರು ಸೇರಿ ಕೂಲಿ ಸಮಾಜ ಎಷ್ಟಿ ಮಾಡಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೆವು. ಆದರೆ
ಆಮೇಲೆ ಬಿ ಜೆ ಪಿ ಅವ್ರು ಎಷ್ಟು ಮಾಡ್ತೀನಿ ಅಂತ ಹೇಳಿ ನಂತರ ನಾನು ಬಿ ಜೆ ಪಿ ಜಾಯ್ನ್ ಆದ. ಅವ ಉಮೇಶ್ ಜಾಧವ್ ಸುಳ್ಳು ಹೇಳಿದ ಸಲುವಾಗಿ ಬಿ ಜೆ ಪಿ ರಾಜೀನಾಮೆ ಕೊಟ್ಟು MLC ರಾಜೀನಾಮೆ ಕೊಟ್ಟು ಚೇರ್ಮನ್ ರಾಜೀನಾಮೆ ಕೊಟ್ಟು ನನ್ನ ಧರ್ಮಪತ್ನಿಯಾದ ಅಮರೇಶ್ವರಿ ಚಿಂತನ್ಸು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅದನ್ನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬೆಳೆಯಿದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ನೇತೃತ್ವದಲ್ಲಿ ನಾವು ಇವತ್ತು ST ಮಾಡಬೇಕಾಗಿದೆ. ಮತ್ತು ನಾವು ರಾಧಾಕೃಷ್ಣರಿಗೆ ಇಡೀ ಸ್ಟೇಟ್ನಾಗ 28 ಲೋಕಸಭಾ ಕ್ಷೇತ್ರದಲ್ಲಿ ರಾಧಾಕೃಷ್ಣರಿಗೆ ಪ್ರಚಂಡ ಮತದಿಂದ ನಾವು ಕೋಲಿ ಸಮಾಜದ ಎಲ್ಲ ನಾಯಕರು ಒಂದಾಗಿ ಒಕ್ಕಟ್ಟಾಗಿ ಪ್ರಚಂಡ ಬಹುಮತದಿಂದ ನಾವು ರಾಧಾಕೃಷ್ಣರಿಗೆ ಆರಿಸಿ ತರಬೇಕಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಪ್ರೈಮ್ ಮಿನಿಸ್ಟರ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾವು ಪ್ರಧಾನಮಂತ್ರಿ ರೂಪದಲ್ಲಿ ನೋಡಬೇಕಾಗಿದೆ. ಅದಕ್ಕೆ ಕೋಲಿ ಸಮಾಜ ಇವತ್ತು ರಾಧಾಕೃಷ್ಣ ಅವರು MP ಆಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವೇ ಗುರುತಿಸಿದ ಮಟ್ಟಕ್ಕೆ ಅವರು ಬೆಳೀಬೇಕಂತ ಹೇಳಿ ಒಂದು ಕೋಲಿ ಸಮಾಜ 2 ಉದ್ದೇಶ ರಾಧಾಕೃಷ್ಣ ಆರಿಸ್ತಾ ಇರೋದು. 2ನೇ ಉದ್ದೇಶ ಈ ದೇಶದ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕಂತೇಳಿ ಅದಕ್ಕೆ ನಾವೆಲ್ಲ ಕೋಲಿ ಸಮಸ್ತ ನಾಯಕರು, ಪ್ರಭಾವಿ ನಾಯಕರು, ಮುಸ್ತದಿ ನಾಯಕರು ಒಂದಾಗಿ 4ನೇ ತಾರೀಕು ಕೋಲಿ ಬೃಹದ ಸಮಾವೇಶ ಹಿಂದೆಂದು ಆದಂಥ ಬೃಹದ ಸಮಾವೇಶವು ಈ 2 ಉದ್ದೇಶ ಸಲುವಾಗಿ ನಾವು ಸಮಯ ಕೊಡಿದೆ. ಒಂದು ರಾಧಾಕೃಷ್ಣ MP ಮಾಡೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಮಾಡೋದು, ಕೋಲಿ ಸಮಾಜ ST ಮಾಡೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಮೇ 4ನೇ ತಾರೀಕು 2024ರಂದು ಕೋಲಿ ಸಮಾಜದ ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಕೋಲಿ ಸಮಾಜ ಬಂಧುಗಳ ಬೃಹತ್ ಸಮಾವೇಶವನ್ನು 4 ಮೇ 2024 ಮಧ್ಯಾಹ್ನ 3 ಗಂಟೆಗೆ NV ಮೈದಾನ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಪ್ರಯುಕ್ತ ಈ ಒಂದು ಸಮಾವೇಶದಲ್ಲಿ ನಮ್ಮ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಗುಲ್ಮಿಡ್ಕಲ್ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯ ಮುತ್ಸಜ್ಜಿಗಳು, ಕೋಲಿ ಸಮಾಜದ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚೋತ್ಸೂರವರು ಮತ್ತು ಪ್ರಸಕ್ತ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು, ಅಲ್ಲದೆ ಇನ್ನೂ ಅನೇಕ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಕೋಲಿ ಸಮಾಜ ಮುಖಂಡರು ಸೇರಿ ಒಗ್ಗಟ್ಟಿನಿಂದ ಈ ಒಂದು ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಈ ಒಂದು ಸಮಾವೇಶ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ, ಕಾಂಗ್ರೆಸ್ ಪಕ್ಷದಿಂದ ಮುಂಬರುವ ದಿನಗಳಲ್ಲಿ ಏನೆಲ್ಲ ಕೆಲಸ ಆಗಬೇಕು ಸಮಾಜಕ್ಕೆ ಅನ್ನೋದು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಒಂದು ದೊಡ್ಡ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಕೋಲಿ ಸಮಾಜನ ಸುಮಾರು 40 ವರ್ಷಗಳಿಂದ 4 ದಶಕಗಳಿಂದ ನೆನೆಗುದಿಗೆ ಬಿದ್ದಂಥ ಕೋಲಿ ಸಮಾಜವನ್ನು STಗೆ ಸೇರಿಸೋದಕ್ಕೆ ಮುಂಬರುವ ದಿನಗಳಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಾವೇನಪ್ಪ ಅಂದರೆ ಸಮುದಾಯವನ್ನು STಗೆ ಸೇರಿಸೋದಕ್ಕೆ ಒತ್ತಾಯ ಮಾಡೋದಕ್ಕೆ ಈ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಸಮಸ್ತ ಕೋಲಿ ಸಮಾಜ ಬಂಧುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ನಿರ್ಣಯ ಮಾಡಿರೋದ್ರಿಂದ ಆ ನಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನು NV ಮೈದಾನದಲ್ಲಿ 4ನೇ ತಾರೀಕು ತೋರಿಸೋ ಸಲುವಾಗಿ ಶಕ್ತಿ ಪ್ರದರ್ಶನ ಕೂಡ ಇಟ್ಟಿದ್ದೀವಿ. ಪ್ರಯುಕ್ತ ಎಲ್ಲ ತಾಲೂಕು ಮಟ್ಟದ ಎಲ್ಲ ನನ್ನ ಕೋಲಿ ಸಮಾಜ ಬಂಧುಗಳು, ಜಿಲ್ಲಾ ಮಟ್ಟದ ನನ್ನೆಲ್ಲ ಕೋಲಿ ಸಮಾಜದ ಹಿರಿಯ ಮುಖಂಡರು, ತಾಯಂದಿರು, ಅಣ್ಣತಮ್ಮಂದರು, ವಿಶೇಷವಾಗಿ ಯುವ ಜನಾಂಗದವರು ಕೂಡ ಈ ಒಂದು ಸಮಾವೇಶವನ್ನು ಬೆಂಬಲಿಸಿ ನೀವೆಲ್ಲರೂ ದಿನಾಂಕ 4ರಂದು NV ಮೈದಾನಕ್ಕೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಬಂದು ನಮ್ಮ ಸಮಾವೇಶವನ್ನು ಅಭೂತಪೂರ್ವ ಯಶಸ್ವಿಯನ್ನುಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥಿಸ್ತೇನೆ.